ಹೆಣ್ಣು ಮಕ್ಕಳ ಪಾಲಿಗೆ ಇವನೊಬ್ಬ ರಾಕ್ಷಸನೇ ಆಗಿದ್ದ. ಇವನ ಹೆಸರು ಕೇಳಿದ್ರೆ ಇಡೀ ದೇಶವೇ ಈಗ್ಲೂ ಕೂಡ ಬೆಚ್ಚಿ ಬೀಳುತ್ತೆ. ಆ ಹೆಸರು ಬೇರ್ಯಾವುದೂ ಅಲ್ಲ, ಉಮೇಶ್ ರೆಡ್ಡಿ. ಸಾವನ್ನಪ್ಪಿದಂತ ಹೆಣ್ಣು ಮಕ್ಕಳ ದೇಹವನ್ನೂ ಬಿಡದೆ ಅನುಭವಿಸ್ತಾ ಇದ್ದ. ಇವನನ್ನ ಪೊಲೀಸರು ಬಂಧಿಸಿ ಚೆಕ್ ಮಾಡಿದಾಗ ಇವನು ಹೆಂಗಸರು ಒಳಗಡೆ ಹಾಕೊಳ್ಳುವಂತ ಬಟ್ಟೆಗಳನ್ನೇ ಹಾಕೊಂಡಿದ್ದಂತೆ. ಅಂದಹಾಗೆ ಅವನು ಹಾಕೊಳ್ತಿದ್ದಂತ ಆ ಒಳ ಉಡುಪುಗಳೆಲ್ಲ ಯಾರ್ದು ಅಂತ ಗೊತ್ತಾ? ಅವನು ಒಂದು ಹುಡುಗಿಯನ್ನ ಬಲವಂತವಾಗಿ ಅನುಭವಿಸಿ ಅವಳ ಪ್ರಾಣ ತೆಗೆದು ಅನಂತರ ಅವಳು ಒಳಗಡೆ ಹಾಕೊಳ್ತಿದ್ದಂತ ಬಟ್ಟೆಗಳನ್ನ ಬಿಚ್ಕೊಂಡು ಇವನು ಹಾಕೊಳ್ತಿದ್ದಂತೆ. ಅಷ್ಟು ಅಸಹ್ಯಕರ ಕೆಲಸಗಳನ್ನ ಮಾಡ್ತಿದ್ದ ಇವನ ಬಗ್ಗೆ ಇನ್ನೂ ಅನೇಕ ಬೆಚ್ಚಿ ಬೀಳ್ಸುವಂತ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಈ ಉಮೇಶ್ ರೆಡ್ಡಿ ನಮ್ಮ ಕರ್ನಾಟಕದ ಚಿತ್ರದುರ್ಗದವನು. ಇವನು CRPFಗೆ ಆಯ್ಕೆಯಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೆಲಸ ಮಾಡ್ತಾನೆ. ನಂತರ ಕಮಾಂಡರ್ ಒಬ್ಬರ ಮನೆಯಲ್ಲಿ ಡ್ಯೂಟಿಯಲ್ಲಿದ್ದಾಗ ಅವರ ಮಗಳ ಮೇಲೇನೆ ಆಸೆ ಪಟ್ಟು ಅವಳನ್ನ ಹಾಳು ಮಾಡೋದಕ್ಕೆ ಅಥವಾ ಅನುಭವಿಸೋದಕ್ಕೆ ಹೋಗ್ತಾನೆ. ನಂತರ ಅಲ್ಲಿಂದ ಚಿತ್ರದುರ್ಗಕ್ಕೆ ಬರ್ತಾನೆ. ಆಗ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಪಡಿತಾನೆ. ಇವನು ಏನ್ ಮಾಡ್ತಿದ್ದ ಅಂದ್ರೆ ಮನೆಯಲ್ಲಿ ಇರ್ತಿದ್ದಂತ ಒಂಟಿ ಹೆಂಗಸರನ್ನೇ ಟಾರ್ಗೆಟ್ ಮಾಡ್ತಿದ್ದ. ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಅವರ ಮನೆಯ ಗಂಡಸರು ಯಾವಾಗ ಬರ್ತಾರೆ, ಯಾವಾಗ ಮನೆಯಲ್ಲಿ ಇರ್ತಾರೆ, ಯಾವಾಗ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ತುಂಬಾ ಕೇರ್ಫುಲ್ ಆಗಿ ಗಮನಿಸ್ತಾ ಇದ್ದ. ಅದು ಕೂಡ ಅವನು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯ ಒಳಗಡೆ ಒಂಟಿ ಹೆಂಗಸು ಇರ್ತಿದ್ದ ಮನೆ ಹತ್ರ ಹೋಗ್ತಿದ್ದ. ಯಾಕಂದ್ರೆ ಆ ಸಮಯದಲ್ಲಿ ಗಂಡಸರು ಕೆಲಸಕ್ಕೆ ಅಂತ ಹೋಗಿರ್ತಿದ್ರು. ಆಗ ಅವ್ರ ಮನೆ ಹತ್ರ ಹೋಗಿ ನೀರನ್ನ ಕೇಳೋ ನೆಪದಲ್ಲೋ ಅಥವಾ ಅಡ್ರೆಸ್ ಅನ್ನ ಕೇಳೋ ನೆಪದಲ್ಲೋ ಅವರ ಮನೆ ಒಳಗಡೆ ನುಗ್ತಾ ಇದ್ದ. ಆಗ ಆ ಒಂಟಿ ಹೆಣ್ಣಿಗೆ ಚಾಕು ತೋರಿಸಿ ಭಯ ಹುಟ್ಟಿಸಿ ಅವಳ ಮೈ ಮೇಲಿರುವಂತ ಬಟ್ಟೆಯನ್ನ ಬಿಚ್ಚು ಅಂತ ಹೇಳ್ತಾ ಇದ್ದ. ಆಗ ಅವಳನ್ನ ಕಟ್ಟಹಾಕಿ ಅನಂತರ ಅವರನ್ನ ಚೆನ್ನಾಗಿ ಅನುಭವಿಸಿ ಅದಾದ್ಮೇಲೆ ಅವರ ಪ್ರಾಣವನ್ನ ತೆಗಿತಾ ಇದ್ದ. ಅವನು ಹೆಂಗಸರಿಗೆ ಏನ್ ಮಾಡ್ತಾ ಇದ್ದ ಅಂದ್ರೆ ಮೊದಲು ಅವರನ್ನ ಉಸಿರುಗಟ್ಟಿಸ್ತಾ ಇದ್ದ. ಅದರಿಂದ ಅವರು ಪ್ರಜ್ಞೆಯನ್ನ ಕಳ್ಕೊಂಡ ಮೇಲೆ ಅವರನ್ನ ಅನುಭವಿಸ್ತಾ ಇದ್ದ. ಅದಾದ ನಂತರ ಹೆಂಗಸರ ಮೈ ಮೇಲಿರ್ತಿದ್ದಂತ ಚಿನ್ನ ಒಡವೆಗಳನ್ನ ಎತ್ಕೊಂಡು ಪರಾರಿಯಾಗ್ತಿದ್ದ. ಆದ್ರೆ ಅವನಿಗೆ ಚಿನ್ನ ಒಡವೆಗಳ ಮೇಲೆ ಆಸೆ ಇರ್ಲಿಲ್ಲ. ಆದ್ರೂ ಅವನು ಈ ರೀತಿ ಯಾಕೆ ಮಾಡ್ತಿದ್ದ ಅಂದ್ರೆ ಹೆಂಗಸರ ಪ್ರಾಣ ತೆಗೆದಿರೋದು ಹಣಕ್ಕೋಸ್ಕರ, ಇದೊಂದು ದರೋಡೆ ಅಂತ ಪೊಲೀಸರು ಅನ್ಕೊಳ್ಳಿ ಅಂತ ಈ ರೀತಿ ಮಾಡ್ತಾ ಇದ್ದ. ಆದ್ರೆ ಅವನಿಗೆ ನಿಜವಾಗಿಯೂ ಬೇಕಾಗಿರ್ತಿದ್ದು ಹೆಂಗಸರನ್ನ ಅನುಭವಿಸೋದೇ ಆಗಿರ್ತಿತ್ತು. ಅದರ ಜೊತೆಗೆ ಹೆಂಗಸರನ್ನ ಅನುಭವಿಸಿ ಅವರ ಪ್ರಾಣ ತೆಗೆದು ಕೇವಲ ಅವರ ಚಿನ್ನ ಒಡವೆಗಳನ್ನ ಮಾತ್ರ ಎತ್ಕೊಂಡು ಹೋಗ್ತಿರ್ಲಿಲ್ಲ. ಅದರ ಜೊತೆಗೆ ಆ ಹೆಂಗಸರು ಒಳಗಡೆ ಹಾಕೊಳ್ತಿದ್ದಂತ ಒಳ ಉಡುಪು ಬಟ್ಟೆಗಳನ್ನ ಎತ್ಕೊಂಡು ಪರಾರಿಯಾಗ್ತಿದ್ದ. ಪೊಲೀಸರು ಅವನನ್ನ ಜೈಲಿಗೆ ಹಾಕ್ತಾಗೆಲ್ಲ ಅವನನ್ನ ಚೆಕ್ ಮಾಡಿದಾಗ ಆ ಹೆಂಗಸರ ಒಳ ಉಡುಪುಗಳನ್ನೇ ಇವನು ಹಾಕೊಂಡು ಅದರ ಮೇಲೆ ಪ್ಯಾಂಟು ಶರ್ಟುಗಳನ್ನ ಹಾಕೊಳ್ತಿದ್ದಂತೆ. ಹೀಗೆ ಒಂದ್ಸರಿ ಚಿತ್ರದುರ್ಗದ KEB ಕಾಲೋನಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಂತ ಹೈಸ್ಕೂಲ್ ಹುಡುಗಿಯ ಮೇಲೆ ಇದೇ ರೀತಿ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಆ ಹುಡುಗಿ ಕಲ್ಲಿಂದ ಅವನಿಗೆ ಹೊಡೆದು ಅವನಿಂದ ತಪ್ಪಿಸ್ಕೊಂಡಿದ್ಲು. ಇದರಿಂದ ನಿರಾಸೆಯಾಗಿದ್ದಂತ ಉಮೇಶ್ ರೆಡ್ಡಿ ಸ್ವಲ್ಪ ದಿನಗಳು ಹೋದ್ಮೇಲೆ ಮತ್ತೆ ಅದೇ ಜಾಗದಲ್ಲಿ ಮನೆಗೆ ಹೋಗ್ತಿದ್ದಂತ 16 ವರ್ಷದ ಮತ್ತೊಂದು ಹುಡುಗಿಯನ್ನ ಬಲವಂತವಾಗಿ ಅನುಭವಿಸಿ ಅವಳ ಪ್ರಾಣವನ್ನ ತೆಗಿತಾನೆ. ಇದಾದ ಮುಂದಿನ ತಿಂಗಳಿನಲ್ಲೇ ಪೊಲೀಸರು ಇವನನ್ನ ಮೊಟ್ಟ ಮೊದಲ ಬಾರಿಗೆ ಬಂಧಿಸ್ತಾರೆ. ಅದು ಕೂಡ ಅವನು ಹೇಗ್ ಸಿಕ್ಕಾಕೊಂಡಿದ್ದ ಅಂದ್ರೆ ಗಣರಾಜ್ಯೋತ್ಸವದ ಪೊಲೀಸ್ ಪರೇಡ್ ನಡೀತಿದ್ದಾಗ ಇವನಿಗೆ ಮೊದಲು ಕಲ್ಲಿಂದ ಹೊಡೆದು ತಪ್ಪಿಸ್ಕೊಂಡಿದ್ಲಲ್ಲ ಆ ಹುಡುಗಿ ಇವನನ್ನ ಗುರುತಿಸ್ತಾಳೆ. ಇವನೇ ಅದನ್ನ ಮಾಡಿರೋದು ಅಂತ ಹೇಳ್ತಾಳೆ. ಹೀಗಾಗಿ ಅವನನ್ನ ಪೊಲೀಸರು ಬಂಧಿಸಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಂದ ತಪ್ಪಿಸ್ಕೊಂಡು ಪರಾರಿಯಾಗ್ತಾನೆ. ಹೀಗೆ ಪೊಲೀಸರಿಂದ ತಪ್ಪಿಸ್ಕೊಂಡು ಬೆಂಗಳೂರಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಪತ್ನಿಯನ್ನೇ ಅನುಭವಿಸಿ ಅವಳ ಪ್ರಾಣ ತೆಗಿತಾನೆ. ಅನಂತರ ಅಹಮದಾಬಾದ್ನಲ್ಲಿ ಒಂದು ಹುಡುಗಿಯನ್ನ, ಬರೋಡಾದಲ್ಲಿ 2 ಹುಡುಗಿಯರನ್ನ ಮತ್ತೆ ಕುಣಿಗಲ್ನಲ್ಲಿ ಒಬ್ಬಳು ವಿಧವೆಯನ್ನ ಇದೇ ರೀತಿ ಮಾಡಿ ಪ್ರಾಣ ತೆಗಿತಾನೆ. ಆಗ ಏನೇನೋ ಮಾಡಿ ಪೊಲೀಸರು ಇವನನ್ನ ಮತ್ತೆ ಬಂಧಿಸ್ತಾರೆ. ಆದ್ರೆ ಬಂಧಿಸಿದ ಕೇವಲ 24 ಗಂಟೆ ಒಳಗಡೆನೆ ಪೊಲೀಸರಿಂದ ಇವನು ಮತ್ತೆ ತಪ್ಪಿಸ್ಕೊಳ್ತಾನೆ. ಹೀಗೆ ತಪ್ಪಿಸ್ಕೊಂಡ್ಮೇಲೆ ಬೆಂಗಳೂರಿನ ಪೀಣ್ಯದಲ್ಲಿ 37 ವರ್ಷದ ಜಯಶ್ರೀ ಎಂಬ ವಿಧವೆಯನ್ನ ಅನುಭವಿಸಿ ಅವಳ ಪ್ರಾಣವನ್ನ ತೆಗೆದುಬಿಡ್ತಾನೆ. ಅದೇ ಸಮಯದಲ್ಲಿ ಅವಳ ಮಗ ಸ್ಕೂಲಿಂದ ಮನೆಗೆ ಬರ್ತಾನೆ. ಉಮೇಶ್ ರೆಡ್ಡಿ ಅವನ ತಾಯಿ ಮೇಲೆ ಮಾಡ್ತಿದ್ದ ನೀಚ ಕೆಲಸವನ್ನ ನೋಡ್ತಾನೆ. ಆಗ ಉಮೇಶ್ ರೆಡ್ಡಿ ಆ ಹುಡುಗನಿಗೆ, ನಿನ್ನ ತಾಯಿಗೆ ದೆವ್ವ ಹಿಡ್ಕೊಂಡಿದೆ, ನಾನು ಈಗ್ಲೇ ಹೋಗಿ ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಓಡ್ ಹೋಗ್ತಾನೆ. ಆ ಹುಡುಗ ತುಂಬಾ ಚಿಕ್ಕವನಾಗಿದ್ರಿಂದ
ಆ ಮಗನಿಗೆ ಅಲ್ಲಿ ಏನ್ ನಡೀತಿದೆ ಅಂತನೂ ಕೂಡ ಅರ್ಥ ಆಗಿರಲ್ಲ. ಇದಾದ ನಂತರ ಪೀಣ್ಯದಲ್ಲೇ ಮತ್ತೊಂದು ಮಹಿಳೆಯ ಮೇಲೆ ಇದೇ ರೀತಿ ಮಾಡೋದಕ್ಕೆ ಹೋಗ್ತಾನೆ. ಆಗ ಅವಳು ಜೋರಾಗಿ ಕಿರಿಚಿಕೊಂಡಿದ್ರಿಂದ ಉಮೇಶ್ ರೆಡ್ಡಿ ಅವರ ಮನೆಯ ಮೊದಲನೇ ಮಹಡಿಯಿಂದ ಕೆಳಗೆ ಹಾರ್ತಾನೆ. ಆಗ ಅವನ ಕಾಲು ಉಣುಕ್ಬಿಡುತ್ತೆ. ಆಗ ಅಕ್ಕಪಕ್ಕದ ಜನಗಳೆಲ್ಲ ಅವನನ್ನ ಹಿಡ್ಕೊಂಡು ಪೊಲೀಸರಿಗೆ ಒಪ್ಪಿಸ್ತಾರೆ. ಪೊಲೀಸರು ಕೂಡ ಬಂಧಿಸ್ತಾರೆ. ಅವನ ಕೈಗೆ ಬೇಡಿ ಹಾಕಿದ್ರಿಂದ ನಾನು ಶೌಚಾಲಯಕ್ಕೆ ಹೋಗ್ಬೇಕು ಅಂತ ಹೇಳಿ ಕೈಗೆ ಹಾಕಿದ್ದಂತ ಕೋಳವನ್ನ ತೆಗೆಸ್ಕೊಂಡು ಅದೇ ನೆಪದಲ್ಲಿ ಹೊಲಗಳಲ್ಲಿ ಎದ್ನೋ ಬಿದ್ನೋ ಎನ್ನುವಂತೆ ಓಡಿ ತಪ್ಪಿಸ್ಕೊಳ್ತಾನೆ. ಅನಂತರ ಕೂಡ ಅವನು ತನ್ನ ಕೆಲಸವನ್ನ ಮುಂದುವರಿಸ್ತಾನೆ. ಅದಾದ್ಮೇಲೆ ಯಶವಂತಪುರದ ಒಂದು ಸಲೂನ್ನಲ್ಲಿ ಇವನು ಕಟಿಂಗ್ ಮತ್ತೆ ಶೇವಿಂಗ್ ಅಂತ ಹೋದಾಗ ಇವನನ್ನ ಒಬ್ಬ ಆಟೋ ಡ್ರೈವರ್ ಗಮನಿಸ್ತಾರೆ. ಆಗಾಗ್ಲೇ ಇವನ ಫೋಟೋ ಮತ್ತೆ ಹೆಸರು ಎಲ್ಲವೂ ಕೂಡ ನ್ಯೂಸ್ ಪೇಪರ್ ನಲ್ಲಿ ಬಂದಿರುತ್ತೆ. ಇದರಿಂದ ಆ ಆಟೋ ಡ್ರೈವರ್ ಅವನನ್ನ ಗುರ್ತಿಡಿತಾರೆ. ನಂತರ ಅವನು ಅಲ್ಲಿಂದ ಹೋಗ್ತಿರೋದನ್ನ ಕಂಡು ಅವನನ್ನ ಹಿಂಬಾಲಿಸಿ ಪೊಲೀಸರಿಗೂ ಕೂಡ ಈ ವಿಷಯ ತಿಳಿಸ್ತಾರೆ. ಆಗ ಪೊಲೀಸರು, ಈ ಆಟೋ ಡ್ರೈವರ್ ಎಲ್ಲರೂ ಸೇರಿ ಉಮೇಶ್ ರೆಡ್ಡಿಯನ್ನ ಹಿಡ್ಕೊಳ್ತಾರೆ. ಇದಕ್ಕೆ ಸಹಾಯ ಮಾಡಿದ್ದಕ್ಕೆ ಆ ಆಟೋ ಡ್ರೈವರ್ಗೂ ಸುಮಾರು 20,000ದಷ್ಟು ಹಣವನ್ನ ಬಹುಮಾನವಾಗಿ ಕೊಡ್ತಾರೆ. ಪೊಲೀಸರಿಗೂ ಕೂಡ ಒಂದು ದೊಡ್ಡ ತಲೆನೋವು ಕಡಿಮೆಯಾದಂತಾಗುತ್ತೆ. ಯಾಕಂದ್ರೆ ಅವನು ಅಷ್ಟು ಬಾರಿ ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸಿ ತಪ್ಪಿಸ್ಕೊಂಡಿದ್ದ. ನಂತರ ಈ ಉಮೇಶ್ ರೆಡ್ಡಿ ಮಾಡಿರುವಂತ ಅಪರಾಧಗಳಿಗೆ ಹೈಕೋರ್ಟ್ ಇವನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ಬಿಡುತ್ತೆ. ಈ ಕೇಸ್ ಸುಪ್ರೀಂ ಕೋರ್ಟ್ಗೂ ಹೋಗುತ್ತೆ. ಆಗ ಸುಪ್ರೀಂ ಕೋರ್ಟ್ ಕೂಡ ಇದೇ ಶಿಕ್ಷೆಯನ್ನ ಎತ್ತಿ ಹಿಡಿಯುತ್ತೆ. ಇಲ್ಲಿಗೆ ಸುಮ್ಮನಾಗದಂತ ಉಮೇಶ್ ರೆಡ್ಡಿ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅರ್ಜಿಯನ್ನ ಸಲ್ಲಿಸ್ತಾನೆ. ಆದ್ರೆ ರಾಷ್ಟ್ರಪತಿಗಳು ಕೂಡ ಇವನ ಕ್ಷಮಾದಾನ ಅರ್ಜಿಯನ್ನ ತಿರಸ್ಕರಿಸ್ತಾರೆ. ಅದರ ನಂತರ ಕೂಡ ಇವನು ಮೇಲ್ಮನವಿಯನ್ನ ಸಲ್ಲಿಸ್ತಾನೆ ಇದ್ದ. ಕಾನೂನಿನ ಅವಕಾಶಗಳು ಏನೆಲ್ಲ ಇದೆಯೋ ಅದೆಲ್ಲವನ್ನ ಇವನು ಬಳಸ್ಕೊಳ್ತಾನೆ ಇದ್ದ. ಯಾಕಂದ್ರೆ ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೇಬೇಕು ಅಂತ ಇವನು ಇದೆಲ್ಲವನ್ನ ಮಾಡ್ತಿದ್ದ. ಕೊನೆಗೂ 2022ರಲ್ಲಿ ಇವನಿಗೆ ನೀಡಿದ್ದಂತ ಗಲ್ಲು ಶಿಕ್ಷೆಯಿಂದ ಸುಪ್ರೀಂ ಕೋರ್ಟ್ ಜೀವಾವಧಿ ಶಿಕ್ಷೆಗೆ ಬದಲಾಯಿಸುತ್ತೆ. ಹೌದು, 30 ವರ್ಷಗಳ ಶಿಕ್ಷೆಯಾಗುತ್ತೆ. ನಂತರ ಕೂಡ ಅವನ ಮೇಲೆ ಕಾನೂನು ಕ್ರಮಗಳು ಮುಂದುವರಿತವೆ. ಈ ಉಮೇಶ್ ರೆಡ್ಡಿ ಅಷ್ಟೆಲ್ಲ ಅಪರಾಧಗಳನ್ನ ಮಾಡಿ, ಅಷ್ಟು ಹೆಣ್ಣು ಮಕ್ಕಳನ್ನ ಹಾಳು ಮಾಡಿ, ಅವರ ಪ್ರಾಣ ತೆಗೆದು ಅದೆಷ್ಟೋ ಕುಟುಂಬಗಳಿಗೆ ಕಣ್ಣೀರನ್ನ ಹಾಕಿಸಿ, ಇವನಂತ ಕೆಟ್ಟ ನೀಚ ಮತ್ತೊಬ್ಬ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟರ ಮಟ್ಟಕ್ಕೆ ಭಯವನ್ನ ಹುಟ್ಟಿಸಿದ್ದ. ಇದೂ ಸಾಕಾಗಲ್ಲ ಅಂತ ಸಾವನ್ನಪ್ಪಿದಂತ ಹೆಣ್ಣು ಮಕ್ಕಳ ದೇಹವನ್ನೂ ಬಿಡದೆ ಅವುಗಳನ್ನು ಕೂಡ ಇವನು ಅನುಭವಿಸ್ತಿದ್ದ. ಅಂದ್ರೆ ಇವನು ಇನ್ನೆಂಥ ವಿಕೃತ ಮನಸ್ಸನ್ನ ಹೊಂದಿದ್ದ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇವನು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಗುಜರಾತ್ನಲ್ಲೂ ಇದೇ ರೀತಿ ಮಾಡಿದಂತೆ. ಇನ್ನೊಂದು ವಿಷಯ ಏನ್ ಗೊತ್ತಾ, ಇವನು ಇನ್ನೂ ಅನೇಕ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಅನುಭವಿಸಿ ಅವರನ್ನ ಹಾಳು ಮಾಡಿದ್ದಾನೆ. ಈ ರೀತಿ ಅದೆಷ್ಟೋ ಪ್ರಕರಣಗಳು ಹೊರಬಂದಿಲ್ಲ. ಯಾಕಂದ್ರೆ ಅವನಿಂದ ಹಾಳಾದಂತ ಹೆಣ್ಣು ಮಕ್ಕಳು ಮಾನಕ್ಕೆ ಅಂಜಿಕೆ ಪಟ್ಟು ಹೊರಗಡೆ ಬಂದು ಹೇಳ್ಕೊಂಡೇ ಇಲ್ಲ. ಇಷ್ಟೆಲ್ಲ ನೀಚ ಕೆಲಸಗಳನ್ನ ಮಾಡಿದಂತ ಈ ಉಮೇಶ್ ರೆಡ್ಡಿ ಕೊನೆಗೂ ಗಲ್ಲು ಶಿಕ್ಷೆಯಿಂದ ಪಾರಾಗಿದ್ದು ಮಾತ್ರ ನಿಜಕ್ಕೂ ಬೇಸರದ ಸಂಗತಿ. ಇಂಥವರು ಕಾನೂನನ್ನ ಹೇಗೆಲ್ಲ ಬಳಸ್ಕೊಂಡು ಪಾರಾಗ್ತಾರೆ ನೋಡಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.